ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಒಟ್ಟು 8 ಪ್ರಕರಣಗಳಲ್ಲಿ 5 ಜನ ಆರೋಪಿತರನ್ನ ದಸ್ತಗಿರಿ ಮಾಡಿ ಒಟ್ಟು 30,80,000 ರೂಪಾಯಿ ಬೆಲೆ ಬಾಳುವ ಸೊತ್ತನ್ನು ಜಪ್ತಿ ಮಾಡಲಾಗಿದೆ. ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಎಸ್ಪಿ ಪ್ರದೀಪ್ ಗುಂಟಿ ಹೇಳಿಕೆ. ಸಂಧಾನ ಹಿಂಸಾಚಾರ ಒಟ್ಟಿಗೆ ಸಾಗಲ್ಲ, ನೀರು ರಕ್ತ ಒಟ್ಟಿಗೆ ಹರಿಯಲ್ಲ. ಉಗ್ರ ದಾಳಿಗೆ ಯುದ್ಧದಲ್ಲಿ ಮಾತ್ರ ಉತ್ತರ ನೀಡ್ತೇವೆ. ಆಪರೇಷನ್ ಸಿಂಧೂರ ಕೇವಲ ಹೆಸರಲ್ಲ, ಅದು ಕೋಟಿ ಕೋಟಿ ಭಾರತೀಯರ ಭಾವನೆಗಳ ಪ್ರತಿಬಿಂಬ. ಪಾಕಿಸ್ತಾನಕ್ಕೆ ಖಡಕ್ ಸಂದೇಶನ ರವಾನಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪ್ರತಾಪ್ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜರುಗಿದ ಎನ್ಎಸ್ಎಸ್ ಶಿಬಿರದ ಸಮಾರೋಪ ಸಮಾರಂಭ. ಮಕ್ಕಳು ಶಿಬಿರದಿಂದ ದೇಶಭಕ್ತಿ ಮತ್ತು ಶಿಸ್ತು ಸಂಯಮ ಕಲಿತುಕೊಳ್ಳಬೇಕು. ಸೋಮಶೇಖರ್ ಬಿರಾದಾರ್ ಚಿದ್ರಿ. ಬೀಜದ ತೆನೆಗಳಂತೆ ನೀವು ಕಲಿತು ಮುಂದಿನ ಮಕ್ಕಳಿಗೆ ಶಿಬಿರಾರ್ಥಿಗಳು ಕಲಿಸಬೇಕು. ಪ್ರೊಫೆಸರ್ ಜಯಶ್ರೀ ಪ್ರಭಾ. ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ವತಿಯಿಂದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ. ಮೂಲ ಜಾತಿಯ ನಿಖರ ಮಾಹಿತಿ ನೀಡಿ ಒಳ ಮೀಸಲಾತಿ ಸೌಲಭ್ಯ ಪಡೆಯಿರಿ. ದತ್ತು ಸೂರ್ಯವಂಶಿ. ಯಾರ ಜನಾಂಗ ಎಷ್ಟಿದೆಯೋ ಅಷ್ಟು ಪಾಲು ಸಿಗಬೇಕೆಂಬ ಕಾಂಚಿರಾಮ್ಜಿ ಆದೇಶ ಪಾಲಿಸಲು ಸಲಹೆ. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ನಗರದಲ್ಲಿ ಜರುಗಿದ 1 ದಿನದ ಧರಣಿ ಸತ್ಯಾಗ್ರಹ. ಭೂಗಳರನ್ನು ರಕ್ಷಣೆ ಮಾಡ್ತಾ ಇರುವಂತಹ ತಹಸೀಲ್ದಾರ್ ಹಾಗೂ ತಾಲೂಕಾ ಪಂಚಾಯತ್ ಅವರನ್ನ ವರ್ಗಾವಣೆ ಮಾಡಿ ಸ್ವಾಮಿದಾಸ್ ಕೆಂಪೇನವರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ 1 ದರೋಡೆ ಪ್ರಕರಣ, 4 ಸುಲಿಗೆ ಪ್ರಕರಣಗಳು ಹಾಗೂ 3 ಮನೆ ಕಳವು ಪ್ರಕರಣಗಳು, ಹೀಗೆ ಒಟ್ಟು 8 ಪ್ರಕರಣಗಳಲ್ಲಿ 5 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಒಟ್ಟು 30,80,100 ರೂಪಾಯಿ ಬೆಲೆ ಬಾಳುವ ಸ್ವತ್ತನ್ನು ಜಪ್ತಿ ಮಾಡಿ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂಥ ಪ್ರದೀಪ್ ಗುಂಟಿ ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಒಂದು ಕಚೇರಿ ಸಭಾಂಗಣದಲ್ಲಿ ಕರೆದಿರುವಂಥ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು 3 ಮನೆಗಳ್ಳತನ ಪ್ರಕರಣಗಳಲ್ಲಿ ಕಳವು ಮಾಡಿದ ಒಟ್ಟು 35 ಗ್ರಾಂ ಬಂಗಾರದ ಆಭರಣಗಳು ಮತ್ತು 500 ಗ್ರಾಂ ಬೆಳ್ಳಿಯ ವಸ್ತುಗಳು ಹಾಗೂ ಕೃತ್ಯಕ್ಕೆ ಉಪಯೋಗ ಮಾಡಿರ್ತಕ್ಕಂಥ ಒಂದು ಮೋಟಾರ್ ಸೈಕಲ್ ಹಾಗೂ ಒಟ್ಟು 4 ಲಕ್ಷ ರೂಪಾಯಿ ಮೌಲ್ಯದ ಮುದ್ದೆ ಮಾಲನ್ನು ಜಪ್ತಿ ಮಾಡಲಾಗಿದೆ. 4 ಪ್ರಕರಣಗಳಲ್ಲಿ ಸರಗಳ್ಳತನ ಮಾಡಿದ ಒಟ್ಟು 140 ಗ್ರಾಂ ಬಂಗಾರದ ಆಭರಣಗಳು ಹಾಗೂ ಕೃತ್ಯಕ್ಕೆ ಉಪಯೋಗಿಸಿದಂತಹ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಎನ್ನುವಂತಹ ಇನ್ನೂ ಅನೇಕ ರೀತಿಯ ಮಾಹಿತಿಗಳನ್ನು ಎಸ್ಪಿ ಪ್ರದೀಪ್ ಗುಂಟಿ ಅವರು ನೀಡಿದರು. ಬೀದರ್ ತಾಲೂಕಿನ ಹೊನ್ನಿಕೇರಿ ಅರಣ್ಯ ಪ್ರದೇಶದಲ್ಲಿ ಅಡಗಿರುವಂತಹ ಬಗ್ಗೆ ಬಂದ ಒಂದು ಖಚಿತ ಮಾಹಿತಿಯ ಮೇರೆಗೆ ಆರೋಪಿತರ ಪತ್ತೆಗಾಗಿ ತಪಾಸಣೆ ಮಾಡುವ ಕಾಲಕ್ಕೆ ಪೊಲೀಸ್ ಸಿಬ್ಬಂದಿಯವರ ಮೇಲೆ ಹಲ್ಲೆ ಮಾಡಿ ಓಡಿ ಹೋಗುವಾಗ ಸದರಿ ಆರೋಪಿತನ ಮೇಲೆ ಗುಂಡು ಹಾರಿಸಿ ದಸ್ತಗಿರಿ ಮಾಡಲಾಗಿದೆ. ನಂತರ ಇನ್ನೊಬ್ಬ ಆರೋಪಿತನನ್ನು ಕೂಡ ದಸ್ತಗಿರಿ ಮಾಡಿ ಆರೋಪಿತರ ವಶದಿಂದ ದರೋಡೆ ಮಾಡಿದ 132 ಗ್ರಾಂ ಬಂಗಾರದ ಆಭರಣಗಳು, 480 ಗ್ರಾಂ ಬೆಳ್ಳಿ ಹಾಗೂ ಕೃತ್ಯಕ್ಕೆ ಬಳಸಿದ ಒಂದು ಮಾರುತಿ ಇಕೋ ಕಾರು, ಆಮೇಲೆ ಒಂದು ಜರ್ರಾ ನಕಲಿ ಪಿಸ್ತೂಲ್ ಮತ್ತು 10 ಜರ್ರಾಗಳು, ಹೀಗೆ ಒಟ್ಟು ಅಂಕಿಅಂಶಗಳ ಪ್ರಕಾರ 14,90,100 ರೂಪಾಯಿ ಬೆಲೆ ಬಾಳುವ ಮುದ್ದೆ ಮಾಲನ್ನು ಜಪ್ತಿ ಮಾಡಲಾಗಿದೆ. ಈ ಎಲ್ಲಾ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಪಾಲ್ಗೊಂಡ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಶ್ಲಾಘಿಸುತ್ತೇನೆ ಎನ್ನುವಂಥ ಮಾತನ್ನು ಎಸ್ಪಿ ಪ್ರದೀಪ್ ಗುಂಟಿ ತಿಳಿಸಿದರು. ಆ ಪ್ರಕರಣದಲ್ಲಿ ಈಗಾಗಲೇ ನಾವು 3 ಆರೋಪಿಗಳನ್ನು ಹಿಡಿದಿದ್ದೇವೆ. ಪ್ಲಸ್ ಗೋಲ್ಡ್ ರಿಸೀವರ್ಗಳನ್ನು ಎಲ್ಲರನ್ನೂ ಸೇರಿಸಿ ಒಟ್ಟಾಗಿ ಒಂದು 5 ಜನರನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಇನ್ನೂ 2 ಆರೋಪಿಗಳು ಪರಾರಿಯಲ್ಲಿದ್ದಾರೆ. ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ಹಿಡಿತೇವೆ. ಈ ಪ್ರಕರಣದಲ್ಲಿ ನಾವು ಒಟ್ಟು 14 ತೊಲೆ ಬಂಗಾರವನ್ನು ನಾವು ರಿಕವರಿ ಮಾಡಿದ್ದೇವೆ. ಪ್ಲಸ್ ಒಂದು ಮಾರುತಿ ಈಕೋ ವ್ಯಾನನ್ನು ಕೂಡ ರಾಬರಿಗೆ ಯೂಸ್ ಮಾಡಿದಂತಹ ಒಂದು ಮಾರುತಿ ಈಕೋ ವ್ಯಾನನ್ನು ಕೂಡ ನಾವು ವಶಕ್ಕೆ ಪಡೆದಿದ್ದೇವೆ. ಅದೇ ರೀತಿ ಆ ದಿನ ಒಂದು ಏರ್ ಗನ್ ಪಿಸ್ಟಲ್ ಅಂದರೆ ಒಂದು ಸ್ಪೋರ್ಟ್ಸ್ ಪಿಸ್ಟಲ್ ಥರ ಯೂಸ್ ಮಾಡಿ ಮನೆಯವರಿಗೆ ಹೆದರಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ. ಆ ಪಿಸ್ಟಲ್ನು ಕೂಡ ಏರ್ ಪಿಸ್ಟಲ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ ಒಬ್ಬ ಆರೋಪಿ ಕಡೆಯಿಂದ. ಸೊ ಆ ಪ್ರಕರಣದಲ್ಲಿ ಇನ್ನೊಂದು 10 ತೊಲೆ ನಾವು ರಿಕವರಿ ಮಾಡುವುದು ಬಾಕಿ ಇದೆ. ಅದನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ರಿಕವರಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇನೆ. ಎರಡನೇದು, ಈ ವರ್ಷ ಫೆಬ್ರವರಿದಲ್ಲಿ ನಮ್ಮ ಗಾಂಧಿಗಂಜ್ ಲಿಮಿಟ್ಸ್ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿರ್ತದೆ. ಒಬ್ಬ ವ್ಯಕ್ತಿ ಬೈಕ್ ಮೇಲೆ ಬಂದು ಒಬ್ಬ ಮಹಿಳೆಯ ಈ ಗಂಟಲಿಂದ ಒಂದು ಚೈನನ್ನು ಕಸ್ಕೊಂಡು ಹೋಗಿದ್ದ ಪ್ರಕರಣ ಚೈನ್ ಸ್ನ್ಯಾಚಿಂಗ್ ಕೇಸ್ ಆಗಿರುತ್ತದೆ. ನಾವು ನಮ್ಮ ಗಾಂಧಿಗಂಜ್ ಸಿಬ್ಬಂದಿ, ಕ್ರೈಮ್ ಸ್ಟಾಫು, ಹಿರಿಯ ಅಧಿಕಾರಿಗಳು ಒಂದು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಆ ಕ್ರೈಮನ್ನು ಡಿಟೆಕ್ಟ್ ಮಾಡಿದ್ದಾರೆ. ವೈಜ್ಞಾನಿಕ ಆಧಾರಗಳನ್ನು
ಉಪಯೋಗಿಸಿಕೊಂಡು ಒಬ್ಬ ಆರೋಪಿ ಅನ್ನು ದಸ್ತಗಿರಿ ಮಾಡಿ ಆ ಕೇಸಲ್ಲಿ ಕಳ್ಕೊಂಡಿದ್ದ ಗೋಲ್ಡ್ ಚೈನ್ ಸಮೇತ ಹೇಳ್ತೀನಿ, ಆ ಪ್ರಕರಣದಲ್ಲಿ ಕಳ್ಕೊಂಡಿದ್ದ ಗೋಲ್ಡ್ ಚೈನ್ ಸಮೇತ 2024ರಲ್ಲಿ 2 ಚೈನ್ ಸ್ನ್ಯಾಚಿಂಗ್ಗಳನ್ನು ಹಾಗೂ 2023ರಲ್ಲಿ 1 ಚೈನ್ ಸ್ನ್ಯಾಚಿಂಗ್ ಕೇಸನ್ನು ನಾವು ಡಿಟೆಕ್ಟ್ ಮಾಡಿ ಒಟ್ಟಿನಲ್ಲಿ ಆ ಕೇಸಲ್ಲಿ ಕೂಡ 13 ತೊಲೆ ಬಂಗಾರವನ್ನು ನಾವು ರಿಕವರ್ ಮಾಡಿದ್ದೇವೆ. ಅದರಲ್ಲಿ 2 ಚೈನ್ಸ್ ಇವತ್ತು ನಾವು ಕಳೆದುಕೊಂಡಿದ್ದವರಿಗೆ ನಾವು ಮಾಧ್ಯಮ ಮುಖಾಂತರ ನಾವು ಕೊಡಬೇಕಂತಿದ್ದೇವೆ. ಈ 4 ಚೈನ್ ಸ್ನ್ಯಾಚಿಂಗ್ ಕೇಸಲ್ಲಿ ಒಬ್ಬರೇ ಆರೋಪಿ ಇದ್ದಾನೆ. ಒಪ್ಕೊಂಡು ಆ ಗೋಲ್ಡನ್ನು ಎಲ್ಲೆಲ್ಲಿ ಮಾರಿದ್ದಾನೆ, ಯಾವ್ಯಾವ ಕಡೆ ಮಾರಿದ್ದಾನೆ ಅನ್ನೋ ವಿಷಯ ಹೇಳಿದ್ದಾನೆ. ಅದೆಲ್ಲ ನಾವು ಕ್ರಾಸ್ ವೆರಿಫೈ ಮಾಡಿದ್ದಾಗ ಏನು ಏಜ್ ಎಷ್ಟು ಅವನ ಆಟೋ ಡ್ರೈವರ್ ರೀ 35 ಈಸ್ ಅನ್ ಆಟೋ ಡ್ರೈವರ್. ಬೇಸಿಕಲಿ ಪಾರ್ಟ್ ಟೈಮ್ ಆಟೋ ಡ್ರೈವ್ ಮಾಡ್ತಾ ಇರ್ತಾನೆ ಮತ್ತು ಇದಕ್ಕೊಂಡು ಮಾಡ್ತಾನೆ ಬೀದರ್ ಅವನು. ಸೊ 4 ಚೈನ್ ಸ್ನ್ಯಾಚಿಂಗ್ ಕೇಸಸನ್ನು ನಾವು ಡಿಟೆಕ್ಟ್ ಮಾಡಿದ್ದೇವೆ. ಇನ್ನೊಂದು ಈ ವರ್ಷ ಜನವರಿ ಒಂದು HBT ಆಗಿರ್ತದೆ, ನಮ್ಮ ಅಗ್ರಿಕಲ್ಚರ್ ಕಾಲನಿಯಲ್ಲಿ ಒಂದು HBT ಆಗಿರುತ್ತದೆ. ಅದನ್ನು ಕೂಡ ನಾವು ಭೇದಿಸಿ ಇನ್ನು ಎಷ್ಟು ಅದಲ್ಲದೆ ಇನ್ನು ಎಷ್ಟು HBTಗಳು ಸಾಲ್ವ್ ಆಗಿದ್ದಾವೆ? 3 ಕಳೆದ ವರ್ಷ ಆಗಿದ್ದ 2 ಕೇಸಸ್ಸು ಮತ್ತು ಈ ವರ್ಷ ಆಗಿದ್ದ 1 ಕೇಸಸ್ ಸೇರಿಸಿ 3 HBT ಕೇಸ್ಗಳನ್ನು ಕೂಡ ಡಿಟೆಕ್ಟ್ ಮಾಡಿ ಅದರಲ್ಲಿ ಒಂದು 3 ತೊಲೆ ಗೋಲ್ಡನ್ನು ನಾವು ರಿಕವರಿ ಮಾಡಿದ್ದೇವೆ. ಸೊ ಇವತ್ತು ಮಾಧ್ಯಮ ಮುಖಾಂತರ ನಾವು ಎಲ್ಲ ಸಾರ್ವಜನಿಕರಿಗೆ ವಿನಂತಿಸಿಕೊಳ್ಳೋದು ಏನೆಂದರೆ, ದಯವಿಟ್ಟು ಮತ್ತಷ್ಟು ಎಚ್ಚರಿಕೆ ವಹಿಸಿ ಅನುಮಾನಾಸ್ಪದವಾಗಿ ಯಾರ್ಯಾರು ಓಡಾಡ್ತಾ ಇದ್ರೂ ಸಹ ನಮ್ಮ ಪೊಲೀಸರಿಗೆ ತಿಳಿಸಿ. ನಾವೀಗಾಗಲೇ ಚಿದ್ರಿಯಲ್ಲಿ, ನೌಬಾದಲ್ಲಿ, ನಮ್ಮ ಶಾಪುರ್ ಗೇಟಲ್ಲಿ 24/7 ಶಾಪುರ್ ಗೇಟಲ್ಲಂತೂ 24/7 ಚೆಕ್ ಪೋಸ್ಟ್ 4 ಮಂದಿಗಳನ್ನು ಹಾಕ್ಕೊಂಡಿದ್ದೇವೆ. ಚಿದ್ರಿ ನೌಬಾದಲ್ಲಿ ನೈಟ್ ಆಗ್ತಾ ಇದ್ದಂಗೆ 10 o'clockಗೆ ನಾವು ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡು ಸಿಟಿಗೆ ಎಂಟ್ರಿ ಆಗ್ತಿರುವ ಪ್ರತಿಯೊಬ್ಬರನ್ನ ಆಲ್ಮೋಸ್ಟ್ ಆಲ್ ರ್ಯಾಂಡಮ್ ಚೆಕ್ ಮಾಡ್ತಾ, ಪ್ರತಿ ವೆಹಿಕಲ್ ಚೆಕ್ ಮಾಡ್ತಾ, ಅವರ ಅಡ್ರೆಸ್ಸು ಎಲ್ಲ ವೆರಿಫೈ ಮಾಡ್ಕೊಳ್ತಾ, ನಮ್ಮ MC CTNS ಮುಖಾಂತರ ವೆರಿಫೈ ಮಾಡ್ಕೊಳ್ತಾ ಸಿಟಿ ಒಳಗಡೆ ಜನರಿಗೆ ಬಿಡ್ತಾ ಇದ್ದೇವೆ. ಸೊ ಪಬ್ಲಿಕ್ ಕೂಡ ಸಾರ್ವಜನಿಕರು ಕೂಡ ನಮಗೆ ಸಹಕರಿಸಿ ಅಂತ ಬೇಡ್ಕೊಳ್ತಾ, ಇವತ್ತು ಈ ಪ್ರಕರಣದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಡಿಟೆಕ್ಟ್ ಮಾಡಿದ್ದ ಇನ್ಸ್ಪೆಕ್ಟ್ರು, ಅವರ ಕ್ರೈಮ್ ತಂಡಗಳು ಎಲ್ಲರಿಗೂ ನಾನು ವಿಶೇಷವಾಗಿ ಗಾಂಧಿಗಂಜ್ ಕ್ರೈಮ್ ಸ್ಟಾಫ್ಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಚೈನ್ ಉಗ್ರರ ದಾಳಿಗೆ ಇನ್ನು ಯುದ್ಧದಿಂದ ಮಾತ್ರ ಉತ್ತರವನ್ನು ನೀಡ್ತೇವೆ. ಮುಂದಿನ ಮಾತುಕತೆ ಏನೇ ಇದ್ರೂ ಕೂಡ ಅದು ಕೇವಲ ಪಾಕ್ ಆಕ್ರಮಿತ ಕಾಶ್ಮೀರ ಒಂದು ಹಿಂದಿರುಗಿಸಿ ಕೊಡುವಂಥ ಕುರಿತು ಮತ್ತು ಭಯೋತ್ಪಾದನೆ ನಿರ್ಮೂಲನೆ ಬಗ್ಗೆ ಮಾತ್ರ ನಾವು ಆ ಮಾತನ್ನು ಸೀಮಿತಗೊಳಿಸ್ತೇವೆ. ಸಂಧಾನ, ಹಿಂಸಾಚಾರ ಒಟ್ಟಿಗೆ ಸಾಗೋದಿಲ್ಲ, ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯೋದಿಲ್ಲ. ಆಪರೇಷನ್ ಸಿಂಧೂರ ಎಂಬುದು ಅದು ಕೇವಲ ಒಂದು ಹೆಸರಲ್ಲ, ಅದು ಭಾರತದ ಕೋಟಿ ಕೋಟಿ ಒಂದು ಜನರ ಭಾವನೆಗಳ ಒಂದು ಪ್ರತಿಬಿಂಬವಾಗಿದೆ ಎಂದು ಸೋಮವಾರ ರಾತ್ರಿ 8 ಗಂಟೆಗೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ನರೇಂದ್ರ ಮೋದಿಯವರು ತಮ್ಮ ಮಾತುಗಳಿಂದ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನು ರವಾನೆ ಮಾಡಿದರು. ಪಾಕಿಸ್ತಾನದ ಅಣ್ವಸ್ತ್ರ ಬೆದರಿಕೆಗೆ ನಾವು ಜಗ್ಗಲ್ಲ, ಬಗ್ಗುವುದೂ ಇಲ್ಲ. ಆಪರೇಷನ್ ಸಿಂಧೂರ ಬಳಿಕ ಮೊದಲ ಬಾರಿ ಮಾತನಾಡಿದ ಮೋದಿಯವರು ಭಯೋತ್ಪಾದನೆ ವಿಷಯದಲ್ಲಿ ಭಾರತದ ಮುಂದಿನ ಒಂದು ನಡೆಯ ಬಗ್ಗೆ ತಮ್ಮ ಪ್ರಖರ ಮಾತುಗಳಲ್ಲಿ ವಿವರಣೆಯನ್ನು ಅವರು ನೀಡ್ತಾರೆ. ಪಾಕಿಸ್ತಾನ ಭಯೋತ್ಪಾದನೆ ತೊರೆಯದ ಹೊರತು ಅನ್ಯ ಮಾರ್ಗ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ನಮ್ಮ ಪಾಲಿಗೆ ಉಗ್ರರು ಒಂದೇ, ಉಗ್ರ ಪೋಷಕರು ಒಂದೇ. ನಮ್ಮ ಕ್ಷಿಪಣಿಗಳು, ಡ್ರೋನ್ಗಳು ಉಗ್ರರ ಕಟ್ಟಡಗಳ ಜೊತೆಗೆ ಅವರ ಧೈರ್ಯವನ್ನು ಹೊಡೆದು ಉರುಳಿಸಿವೆ. ಪಾಕಿಸ್ತಾನದ ಹೃದಯಕ್ಕೆ ಹೋಗಿ ಹೊಡೆದಿದ್ದೇವೆ. ಉಗ್ರರು ಪಾಕ್ ಹೃದಯ ಭಾಗದಲ್ಲಿದ್ದರೂ ಕೂಡ ಬಿಡುವುದಿಲ್ಲ ಎಂಬ ಸಂದೇಶವನ್ನು ರವಾನಿಸಿದ್ದೇವೆ. ಪಾಕಿಸ್ತಾನದ ಅಸಲಿ ಮುಖ ಏನೆಂಬುದು ಜಗತ್ತಿನ ಮುಂದೆ ಬಹಿರಂಗವಾಗಿದೆ. ಆಪರೇಷನ್ ಸಿಂಧೂರ ನ್ಯಾಯದ ಸಂಕಲ್ಪವಾಗಿದೆ. ನಮ್ಮ ಶಕ್ತಿ ಏನೆಂಬುದು ಜಗತ್ತಿಗೆ ತೋರಿಸಿದ್ದೇವೆ. ಶಕ್ತಿಯಿಂದ ಶಾಂತಿ ಸಾಧಿಸಬಹುದು ಎಂಬುದು ಭಾರತದ ಹೊಸ ಮಂತ್ರವಾಗಿದೆ ಎಂದು ಮೋದಿ ತಿಳಿಸಿದರಲ್ಲದೆ, ಸದ್ಯ ತಾತ
ತಾತ್ಕಾಲಿಕವಾಗಿ ನಮ್ಮ ಕಾರ್ಯಾಚರಣೆ ನಿಂತರೂ ಕೂಡ ರಾಜತಾಂತ್ರಿಕ, ವ್ಯಾಪಾರ ಮತ್ತು ಜಲಸಮರ ಮುಂದುವರಿಯಲಿದೆ ಎಂಬ ಖಡಕ್ ಸಂದೇಶವನ್ನು ರವಾನೆ ಮಾಡಿದರು. ಪಾಕಿಸ್ತಾನವೇ ಈ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸಿ ಎಂದು ಅಂಗಲಾಚಿ ಬೇಡಿಕೊಂಡ ಕಾರಣಕ್ಕಾಗಿ ಭಾರತ ದಾಳಿ ನಿಲ್ಲಿಸಿದೆ ಎಂದು ಮೋದಿ ಅವರು ಹೇಳಿದ್ದಾರೆ. ಅಮೆರಿಕದ ಮಧ್ಯಸ್ಥಿಕೆ ಬಳಿಕ ಭಾರತ ಯುದ್ಧ ನಿಲ್ಲಿಸಿದೆ ಎಂಬ ಮಾತನ್ನ ಮೋದಿ ಅವರು ಸಾರಾಸಗಟಾಗಿ ತಮ್ಮ ಮಾತುಗಳಲ್ಲಿ ಪರೋಕ್ಷವಾಗಿ ತಳ್ಳಿ ಹಾಕಿದ್ದಾರೆ. ಬನ್ನಿ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನು ಯಾವ್ಯಾವ ವಿಷಯಗಳನ್ನ ಮಾತನಾಡಿದ್ದಾರೆ ಎನ್ನುವಂಥದ್ದನ್ನ ನೋಡ್ಕೊಂಡು ಬರೋಣ. प्रिय देशवासियों, नमस्कार। हम सभी ने बीते दिनों में देश का सामर्थ्य और उसका संयम दोनों देखा है। मैं सबसे पहले भारत की पराक्रमी सेनाओं को, सशस्त्र बलों को, हमारी खुफिया एजेंसियों को, हमारे वैज्ञानिकों को, हर भारतवासी की तरफ से सैल्यूट करता हूं। हमारे वीर सैनिकों ने ऑपरेशन सिंदूर के लक्ष्यों की प्राप्ति के लिए असीम शौर्य का प्रदर्शन किया। मैं उनकी वीरता को, उनके साहस को, उनके पराक्रम को आज समर्पित करता हूं। हमारे देश की हर माता को, देश की हर बहन को और देश की हर बेटी को ये पराक्रम समर्पित करता हूं। साथियों, 22 अप्रैल को पहलगाम में आतंकवादियों ने जो बर्बरता दिखाई थी, उसने देश और दुनिया को झकझोर दिया था। छुट्टियां मना रहे निर्दोष मासूम नागरिकों को धर्म पूछकर उनके परिवार के सामने, उनके बच्चों के सामने साहस किया। आतंक पर भारत की कार्रवाई का साथ देने के बजाय पाकिस्तान ने भारत पर ही हमला करना शुरू कर दिया। पाकिस्तान ने ಜಿಲ್ಲಾ ರೆಡ್ಡಿ ಸಮಾಜ ಸಂಘದ ಅಧ್ಯಕ್ಷರಾದ ಶಂಕರ್ ರೆಡ್ಡಿ ಚಿಟ್ಟ ಮಾತನಾಡಿ, ನಗರದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ವೃತ್ತ ಸ್ಥಾಪಿಸುವ ಕುರಿತು ಸಮಾಜದ ಮುಖಂಡರ ಜೊತೆ ಚರ್ಚಿಸಿ ಮುಂದಿನ ಹೋರಾಟದ ರೂಪುರೇಷೆ ನಿರ್ಮಿಸಲಾಗುವುದು ಎಂದು ಹೇಳಿದರು. ಇಂದು ರೆಡ್ಡಿ ಭವನ ಭವ್ಯವಾಗಿ ನಿರ್ಮಾಣವಾಗಿದೆ, ಆದರೆ ಅದರ ಸಾಕಷ್ಟು ಕಟ್ಟಡ ನಿರ್ಮಾಣದ ಕಾಮಗಾರಿ ಇನ್ನೂ ಬಾಕಿ ಇದೆ. ಭವನಕ್ಕೆ ಇನ್ನೂ ಹೆಚ್ಚಿನ ಅನುದಾನದ ಕೊರತೆ ಇದೆ. ಭವನದ ಕಾಮಗಾರಿ ಪೂರ್ಣಗೊಂಡ ನಂತರ ಸಚಿವ ರಾಮಲಿಂಗಾರೆಡ್ಡಿ, ಸೌಮ್ಯ ರೆಡ್ಡಿ ಸೇರಿದಂತೆ ಹಲವು ಸಚಿವರು ಈ ಒಂದು ಮುಖಂಡರ ಜೊತೆ ಚರ್ಚಿಸಲಾಗುವುದು. ಜೊತೆಗೆ ಹೇಮರೆಡ್ಡಿ ಮಲ್ಲಮ್ಮನವರ ಜೀವನ ಮತ್ತು ಆದರ್ಶಗಳನ್ನು ಜನಮನಗಳಿಗೆ ತಲುಪಿಸಲು ಮುಂದಿನ ಅಭಿವೃದ್ಧಿಯ ರೂಪುರೇಷೆ ನಿರ್ಮಿಸಲಾಗುವುದು ಎಂದು ಹೇಳಿದರು. ಇದೇ ವೇಳೆ ರೆಡ್ಡಿ ಸಮಾಜದ ಸಾವಿರಾರು ಜನ ಮಹಿಳೆಯರು, ಮುಖಂಡರು, ಯುವಕರು, ಮಕ್ಕಳು ಉಪಸ್ಥಿತರಿದ್ದರು. ಕೊನೆಗೆ ಒಂದು ರೆಡ್ಡಿ ಭವನದಲ್ಲಿ ಜಯಂತಿಯ ಸಂದರ್ಭದಲ್ಲಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಎಲ್ಲರೂ ಒಂದು ಪ್ರಸಾದವನ್ನು ಸವಿದು ಧನ್ಯರಾದರು. ಅಲ್ಲಿಯೇ ನಿರ್ಮಾಣ ಮಾಡಿರತಕ್ಕಂತಹ ಒಂದು ಹೇಮರೆಡ್ಡಿ ಮಲ್ಲಮ್ಮನವರ ದೇವಸ್ಥಾನದಲ್ಲಿಯೂ ಕೂಡ ಸಾವಿರಾರು ಜನ ರೆಡ್ಡಿ ಬಾಂಧವರು ಒಂದು ದರ್ಶನವನ್ನು ಪಡೆದುಕೊಂಡು ಪುನೀತರಾದರು. पाकिस्तान की तैयारी सीमा पर वार की थी, लेकिन भारत ने पाकिस्तान के सीने पर वार कर दिया। भारत के ड्रोन्स, भारत की मिसाइलों ने सटीकता के साथ हमला किया। पाकिस्तानी वायुसेना के उन एयरबेस को मैं आज विश्व समुदाय को भी कहूंगा, हमारी घोषित नीति रही है
अगर पाकिस्तान से बात होगी तो टेररिज्म पर ही होगी। अगर पाकिस्तान से बात होगी तो पाक ऑक्युपाइड कश्मीर पीओके उस पर ही होगी। प्रिय देशवासियों, आज बुद्ध पूर्णिमा है। भगवान बुद्ध ने हमें शांति का रास्ता दिखाया है। शांति का मार्ग भी शक्ति से होकर जाता है। मानवता शांति और समृद्धि की तरफ बढ़े, हर भारतीय शांति से जी सके, विकसित भारत के सपने को पूरा कर सके, इसके लिए भारत का शक्तिशाली होना बहुत जरूरी है। और आवश्यकता पड़ने पर इस शक्ति का इस्तेमाल भी जरूरी है। और पिछले कुछ दिनों में भारत ने यही किया है। मैं एक बार फिर भारत की सेना और सशस्त्र बलों को सैल्यूट करता हूं। हम भारतवासी के हौसले, हर भारतवासी का एकजुटता का शपथ, संकल्प, मैं उसे नमन करता हूं। बहुत बहुत धन्यवाद। भारत माता की जय। भारत माता की जय। ಮಕ್ಕಳು ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಶಿಸ್ತು, ಸಂಯಮ, ದೇಶಭಕ್ತಿ, ಪಾಲಕರ ಸೇವೆ ಮಾಡುವುದನ್ನು ಮೈಗೂಡಿಸಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮಶೇಖರ್ ಬಿರಾದಾರ್ ಚಿದ್ರಿ ತಿಳಿಸಿದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ನೌಬಾದ್ನಲ್ಲಿ ಆಯೋಜನೆ ಮಾಡಿರುವಂತಹ ರಾಷ್ಟ್ರೀಯ ಸೇವಾ ಯೋಜನೆಯ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡುತ್ತಾರೆ. ರಾಷ್ಟ್ರೀಯ ಭಾವೈಕ್ಯತೆ, ದೇಶಭಕ್ತಿ, ತಾಳ್ಮೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ಸಹೋದರತ್ವದ ಅಂದರೆ ಮಾನವೀಯ ಮೌಲ್ಯಗಳ ಒಂದು ಭಾವನೆ ಇದರಿಂದ ಬೆಳೆಯುತ್ತದೆ ಎನ್ನುವಂಥ ಮಾತನ್ನು ಮಾರ್ಮಿಕವಾಗಿ ಅವರು ಹೇಳಿದರು. ಸರ್ಕಾರಿ ನೌಕರರ ಸಂಘದ ಖಜಾಂಚಿ ದೇವಪ್ಪ ಚಾಂಬೋಳ ಅವರು ಮಾತನಾಡಿ, ಶಿಬಿರಾರ್ಥಿಗಳು ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡು ಮುಂದೆ ಜೀವನದಲ್ಲಿ ಶಿಸ್ತಿನ ಜೀವನ ನಡೆಸಿದರೆ ಇದರಲ್ಲಿ ಭಾಗವಹಿಸಿದ್ದಕ್ಕೂ ಕೂಡ ಒಂದು ಸಾರ್ಥಕ ಆಗ್ತದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಯಶ್ರೀ ಪ್ರಭಾ ಅವರು ಮಾತನಾಡಿ, ಈ ಬಾರಿ ಕಾಲೇಜಿನ 50ನೇ ವರ್ಷದ ಸುವರ್ಣ ಮಹೋತ್ಸವ ಆಚರಣೆ ಮಾಡುವ ಉದ್ದೇಶ ಹೊಂದಿದ್ದರಿಂದ ಕಾಲೇಜಿನ ಆವರಣದಲ್ಲೇ ಎನ್ಎಸ್ಎಸ್ ಶಿಬಿರ ಹಮ್ಮಿಕೊಂಡಿದ್ದೇವೆ. ಸುವರ್ಣ ಮಹೋತ್ಸವದ 2 ದಿವಸಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ, ಹಂಪಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. 2 ದಿವಸಗಳ ಕಾಲ ವಿದ್ಯಾರ್ಥಿಗಳು ತಪ್ಪದೇ ಉತ್ಸಾಹದಿಂದ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಎನ್ಎಸ್ಎಸ್ ಅಧಿಕಾರಿಗಳಾದ ಡಾಕ್ಟರ್ ಸುಚಿತಾನಂದ ಮಲ್ಕಾಪುರೆ ಮಾತನಾಡಿ, ಮಕ್ಕಳಲ್ಲಿ ಸಹಬಾಳ್ವೆ, ರಾಷ್ಟ್ರೀಯ ಪ್ರಜ್ಞೆ ಬೆಳೆಸಲು ಶಿಬಿರಗಳು ಸಹಕಾರಿಯಾಗಿವೆ. ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾಲೇಜಿನ ಆವರಣ ಸ್ವಚ್ಛಂದವಾಗಿ ಇಟ್ಟಿದ್ದಾರೆ. ಅವರ ಮುಂದಿನ ಜೀವನ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ವೇದಿಕೆ ಮೇಲೆ ಡಾಕ್ಟರ್ ಈಶ್ವರಯ್ಯ ಕುಡಂಬುಲ್, ಡಾಕ್ಟರ್ ರಾಜ್ಕುಮಾರ್ ಅಲ್ಲೂರೆ, ಡಾಕ್ಟರ್ ಸುಮನಾಬಾಯಿ, ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಶ್ರೀಕಾಂತ್ ಪಾಟೀಲ್, ಸುನಿಲ್ ಕುಮಾರ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ಯುಎಸ್ ಬೆಂಗಳೂರಲ್ಲಿ ಕಾಲೇಜಾಗ ಇದ್ದಾಗ 4 ವರ್ಷ ಇದು ಎನ್ಎಸ್ಎಸ್ ಮಾಡ್ತಿದ್ವಿ. ಈ ಒಂದು ಎನ್ಎಸ್ಎಸ್ ವತಿಯಿಂದ ಇವತ್ತು ನಾನು ಏನ್ ಇಲ್ಲಿ ಬಂದು ನಿಮ್ ಎದುರು ಮಾತಾಡ್ತಾ ಇದ್ದೀವಿ, ಈ ಮಾತಾಡೋದು ಸ್ಟೇಜ್ ಫಿಯರ್ ಏನಂತಾರಲ್ಲ ಅಲ್ಲಿದೆ ಕಲ್ತಿರೋದು. ಅಲ್ಪ ಸ್ವಲ್ಪ ಅಲ್ಲಿ ಕಲ್ತೀನಿ. ಈಗ ಮತ್ತೆ ನಮ್ದು ಇಲ್ಲೆಲ್ಲ ಕೂತಿರೋಂತ ಮೇಡಮ್ ಅವರು ಎಲ್ಲರೂ ನಮ್ಗೆ ಏನ್ ಜಿಲ್ಲಾಧ್ಯಕ್ಷ ಮಾಡಿರೋ ಅವಾಗ ಫ್ರೀಡಮ್ ಆಗಿದೆ. ಯಾರು ಹೆದರ್ಬಾರ್ದ್ರಿ ಸ್ಟೂಡೆಂಟ್ಸ್. ಈಗೇನು ನಾವು ಮಾತಾಡ್ತೀವಿ ಎದುರು ನಗ್ಲತ್ರ ಯಾರು ಯೋಚನೆ ಮಾಡಬಾರ್ದು. ನಾವೇನಿದ್ವಿ ನೀವು ಮುಂದೆ ಬಂದು ಮಾತಾಡೋದು ಅದೇ ದೊಡ್ಡ ಗ್ರೇಟ್, ಅದು ಗ್ರೇಟ್ನೆಸ್. ಅದೇ ಅಲ್ಲ ಕುಂತ್ ನಾವು ನಗ್ತಾನೆ ಇರ್ತಾರೆ, ನೀವು ಮುಂದೆ ಹೋಗ್ತಾನೆ ಇರ್ತೀವಿ. ಅದಕ್ಕೆ ಯಾರು ಅದಕ್ಕೆ ಎಜುಕೇಟ್ ಮಾಡ್ಬೋದು. ಈಗ ಏನ್ 7 ದಿನ ಕಾರ್ಯಕ್ರಮ ಮಾಡಿದಿರಿ, ಇದ್ರದ್ದು ಉದ್ದೇಶ ಏನು, ನಮ್ದು ಉದ್ದೇಶ ಏನು, ನಾವು ಅಷ್ಟು ತಿಳ್ಕೊಂಡ್ರು ಸಾಕು. ನಾವು ಜೀವನದಲ್ಲಿ ಮುಂದೆ ಹೋಗ್ತೀವಿ. ಈ ಕ್ಯಾಂಪಲ್ಲಿ ನಾವು ಏನ್ ಕಲ್ತಿದೀವಿ ಇದಕ್ಕೆ ನಾವು ಹೆಂಗ್ ಎಕ್ಸಿಕ್ಯೂಟ್ ಮಾಡಬೇಕು, ನಾವು ಎಕ್ಸ್ಟೆನ್ಷನ್ ವರ್ಕ್ ಮಾಡಬೇಕು.
ನಾವು ಇಲ್ಲಿ ಕಾಲೇಜ್ದಾಗ ಏನ್ ಕಲ್ತೀವಿ, ಇದು ನಾವು ಕ್ಯಾಂಪ್ ಅಂತಲ್ಲ, ಕಾಲೇಜ್ದಾಗ ಏನ್ ಕಲ್ತೀವಿ, ಒಳ್ಳೆತನ, ನಾವು ಒಳ್ಳೆತನ, ಇದೆಲ್ಲ ಸಮಾಜಕ್ಕೆ ಸಾರಬೇಕು. ಇನ್ನೊಂದು, ಈಗಂತ ನಾಳೆ ನಾನು ನೋಡ್ತೇವೆ ಹುಡುಗರು 4 ಮಂದಿ ಬೈಕ್ ಮೇಲೆ ಕೂಡೋದು, ಹೆಲ್ಮೆಟ್ ಹಾಕೊಂಬೋದಿಲ್ಲ, ರಾತ್ರಿ 1-2 ಅದ್ರ ಮೊಬೈಲ್ ಮಾತಾಡೋದು, ಫೋನ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಇವೆಲ್ಲ ಅವಾಯ್ಡ್ ಮಾಡ್ಬೇಕು. ನಾವು ಫಸ್ಟ್ ಮೊದಲನೇದು ಒಳ್ಳೆ ಮನುಷ್ಯ ಆಗ್ಬೇಕು. ಒಳ್ಳೆ ಮನುಷ್ಯ ಆಗ್ಬೇಕಾದ್ರೆ 2 ಇರ್ತಾವ, ಒಳ್ಳೆತನ ಇರ್ತದೆ, ಕೆಟ್ಟತನ, ಎಲ್ಲರಿಗೂ ಗುಣ ಇರ್ತದ್ರಿ. ಅದ್ರ ಚಾಯ್ಸ್ ಮಾಡೋದು ನಮ್ ಕಡೆ ಇರ್ತದೆ. ಚಾಯ್ಸ್ ಮಾಡೋದು ನಾವು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಎಲ್ಲರೂ. ಈಗ ಸರ್ ಹೇಳಿದ್ರು, ಅದು ಗೋಲ್ಡನ್ ಲೈಫ್ ನಾವು ಮಾಡ್ಕೋಬೇಕು. ಮುಂದೆ ಸ್ಟೂಡೆಂಟ್ ಲೈಫ್ ದಾಗ ಗೋಲ್ಡನ್ ಲೈಫ್ ಇರ್ತದೆ, ಮುಂದೆ ಗೋಲ್ಡನ್ ಲೈಫ್ ನಾವು ಮಾಡ್ಕೋಬೇಕು ಅಂದ್ರೆ ಒಳ್ಳೆತನ ಬೆಳೆಸ್ಕೋಬೇಕು ನಮ್ಮ ಹತ್ರ, ಮತ್ ಸಮಾಜದಾಗ ಸಾರ್ಬೇಕು. ಇನ್ನೊಬ್ಬ ನಮ್ ದೋಸ್ತ ಯಾರು ಹಾಳಾಗತ್ತಂದ್ರೆ ಹಿಂಗ್ ಮಾಡ್ಬೇಡಪ್ಪ, ನೀ ಒಳ್ಳೇದ್ ಮಾಡು. ಕಾಲೇಜ್ದಾಗ ಬರೀ ಮಾರ್ಕ್ಸ್ ತಗೊಂಬೋದು, ಇದು ತಗೊಂಬೋದು ದೊಡ್ಡದಲ್ಲ. ಅದ್ರ ಜೊತೆಲಿ ನಾವು ಸಮಾಜಕ್ಕೆ ಕೊಡುಗೆ ನಾವೇನ್ ಕೊಡ್ಬೇಕು, ಅಲ್ಲಿ ನಾವೇನ್ ತಗೋಬೇಕು, ಇದೊಂದು ಇಂಪಾರ್ಟೆಂಟ್. ಅದಿಷ್ಟು ನಾವು ಕಲ್ತೇವೆ. ಸಮಾಜದಾಗ ಒಳ್ಳೆ ಹೆಸರು ಮಾಡ್ಕೊಂಡ್ರಿ, ನೀವು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿ ಆಗಬಹುದು, ಬಹಳಷ್ಟು ಮುಂದುವರಿಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಯಶ್ರೀ ಪ್ರಭಾ, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ನೌಬಾದ್ ಬೀದರ್. ನಮ್ಮ ಮಹಾವಿದ್ಯಾಲಯದಲ್ಲಿ ದಿನಾಂಕ 19 ಮತ್ತು 20 ಮೇ 20 ಮತ್ತು 19ರಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಸುವರ್ಣ ಮಹೋತ್ಸವವನ್ನು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು ದಿನಾಂಕವನ್ನು ನಿಗದಿಪಡಿಸಿಕೊಂಡಿದ್ದಾರೆ. ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಶ್ರೀ ಈಶ್ವರ್ ಖಂಡ್ರೆ ಅವರು ಅಂದು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಮತ್ತು ಘನ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಮತ್ತು ಹಜ್ ಸಚಿವರಾಗಿರ್ತಕ್ಕಂತಹ ರಹೀಂ ಖಾನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಜೊತೆಗೆ ಘನ ಉಪಸ್ಥಿತಿಯನ್ನು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂತಹ ಡಾಕ್ಟರ್ MC ಸುಧಾಕರ್ ಅವರು ಘನ ಉಪಸ್ಥಿತಿಯನ್ನು ಹೊಂದಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಸಂಸದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಗೊಳ್ಳಲಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ದಿನದ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಮತ್ತು ಧುರೀಣರು ಕೂಡ ಆಗಮಿಸಲಿದ್ದಾರೆ. 2ನೇ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಹಂಪಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂತಹ ಕಾಮಣ್ಣ ಮೇತ್ರೆಯವರು ತಮ್ಮ ವಿದ್ಯಾರ್ಥಿನಿಯರು ಅತ್ಯಂತ ಉತ್ಸಾಹದಿಂದ ತಮ್ಮ ಸೇವೆಯನ್ನು ಸಲ್ಲಿಸಿ ಇಡೀ ಕಾಲೇಜು ಆವರಣವನ್ನು ಸ್ವಚ್ಛಗೊಳಿಸಿದ್ದಾರೆ. ಈ ಮೂಲಕ ಆ ಮಹಾವಿದ್ಯಾಲಯದ ಎಲ್ಲ ಶಿಬಿರಾರ್ಥಿಗಳಿಗೂ ಮತ್ತು ಈ ಕಾರ್ಯಕ್ರಮವನ್ನು ಸಂಯೋಜನೆ ಅಥವಾ ಮುಂದುವರಿಸ್ಕೊಂಡು ಹೋಗಿರ್ತಕ್ಕಂತಹ ನಮ್ಮ ಬೀದರ್ ವಿಶ್ವವಿದ್ಯಾಲಯ NSS ಅಧಿಕಾರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಸುಚಿತಾನಂದ್ ಮಲ್ಕಾಪುರೆ ಹಾಗೂ ನಮ್ಮ ಸ್ವಸಹಾಯ ಘಟಕದ ಅಧಿಕಾರಿಗಳಾಗಿರ್ತಕ್ಕಂಥ ಸುಮನ್ ಶಿಂದೆಯವರು ಭಾಳಷ್ಟು ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಭಾಳ ಉನ್ನತವಾದಂತಹ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂತಹ ಕಾರ್ಯವನ್ನು ಅವರು ಮಾಡಿದ್ದಾರೆ. ಇಂದು ಈ ಒಂದು NSS ಶಿಬಿರವು ತನ್ನ ಮುಕ್ತಾಯ ಆಗ್ತಾ ಇದೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ವಿಶೇಷ ಸನ್ನಿವೇಶ ಎಂದು ಅರ್ಥ ಮಾಡಿಕೊಂಡು ನಮ್ಮ ಕಾಲೇಜಿನ ಒಂದು ಸ್ವಚ್ಛತೆಯನ್ನು ನಾವು ಮಾಡಲಿಕ್ಕೆ ಕಾರ್ಯಕ್ರಮದಲ್ಲಿ ನಿರ್ಧಾರ ಆಯಿತು. ಇದರಲ್ಲಿ ವಿಶೇಷ ಏನಂದರೆ ಕೋವಿಡ್ ಬಂದ ಮೇಲೆ ನಮ್ಮ ವಿದ್ಯಾರ್ಥಿಗಳ ಮೊಬೈಲ್ ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ, ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಇಡೀ ಕಾರ್ಯಕ್ರಮ ಮುಗಿಯುವವರೆಗೆ ನಮ್ಮ ಮೊಬೈಲನ್ನು ಸ್ವಿಚ್ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವ ಮೂಡಿಸ್ತಕ್ಕಂಥದ್ದು, ಸಹಕಾರ ಮಾಡ್ತಕ್ಕಂಥದ್ದು. ಈಗ ದೇಶನೇ ಒಂದು ಗಂಭೀರ ಪರಿಸ್ಥಿತಿಯಲ್ಲಿದೆ. ದೇಶದಲ್ಲಿ ಪಾಕಿಸ್ತಾನ ಮತ್ತು ನಮ್ಮ ಭಾರತ ದೇಶ ಯುದ್ಧ ಆಗ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಇಂತಹ ಸಂದರ್ಭದಲ್ಲಿ ಯಾವತ್ತಿದ್ದರೂ ಕೂಡ ದೇಶಕ್ಕೆ ನಾವು ಮೊದಲು ಆದ್ಯತೆ ನೀಡಬೇಕು. ದೇಶ ಕರೆ ಕೊಟ್ಟಾಗ ನಾವು ಓಡಿ ದೇಶದ ರಕ್ಷಣೆಗೆ ಶಿಸ್ತಿನ ಒಂದು ಸಿಪಾಯಿ ಆಗಬೇಕು ಅಂತಕ್ಕಂಥ ಮನೋಭಾವನೆಯನ್ನು ನಮ್ಮ ಶಿಬಿರಾರ್ಥಿಗಳಲ್ಲಿ ನಾವು ತುಂಬಿದ್ದೇವೆ. ನಮ್ಮ ಶಿಬಿರಾರ್ಥಿಗಳು ಕೂಡ ಬಹಳ ಶಿಸ್ತಿನ ಒಂದು ಸಿಪಾಯಿಗಳಾಗಿ ಕೆಲಸ ಮಾಡಿದ್ದಾರೆ. ಅಂಥ ಒಂದು ಮನೋಭಾವನೆ ತುಂಬಿದ್ದೇವಲ್ಲ, ನಮಗೆ ಬಹಳ ಸಾರ್ಥಕ ಅನ್ನಿಸ್ತದೆ. ಒಂದು ವಾರ ಕೆಲಸ ಮಾಡಿದ್ದಕ್ಕಾಗಿ ನಮ್ಮ ಶಿಬಿರಾರ್ಥಿಗಳು ಕೂಡ ಏನೇ ಕೆಲಸ ಹೇಳಿ ಸರ್ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರವೃತ್ತಿ ರೂಢಿಸಿದ್ದೀವಿ, ಅವರು ರೂಢಿಸಿಕೊಂಡಿದ್ದಾರೆ.
ಅವರ ಜೀವನದಲ್ಲಿ ರೂಢಿಸ್ಕೊಳ್ತಾರೆ ಅಂತಕ್ಕಂಥ ಒಂದು ಸಂಪೂರ್ಣ ವಿಶ್ವಾಸ ನನಗಿದೆ. ಧನ್ಯವಾದಗಳು. ಪರಿಶಿಷ್ಟ ಜಾತಿಯ 101 ಜಾತಿಯವರು ನಿಮ್ಮ ಮೂಲ ಜಾತಿಯ ನಿಖರ ಮಾಹಿತಿಯನ್ನು ನೀಡುವ ಮೂಲಕವಾಗಿ ಒಳ ಮೀಸಲಾತಿ ಸೌಲಭ್ಯ ಪಡೆದುಕೊಳ್ಳಬೇಕೆಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ದತ್ತು ಸೂರ್ಯವಂಶಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲಾತಿ ಜಾರಿಗಾಗಿ ನಿಖರವಾದ ದತ್ತಾಂಶವನ್ನು ಸಂಗ್ರಹಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವತಿಯಿಂದ ಮೇ 5ರಿಂದ 17ರ ತನಕ ಪ್ರತಿ ಮನೆಗೆ ತೆರಳಿ ಸರ್ಕಾರಿ ನೌಕರರು ಜಾತಿ ಗಣತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಒಳ ಮೀಸಲಾತಿ ಸೌಲಭ್ಯವನ್ನು ಪಡೆದುಕೊಳ್ಳಲು ರಾಜ್ಯದ 101 ಪರಿಶಿಷ್ಟ ಜಾತಿಯವರು ತಮ್ಮ ಮೂಲ ಜಾತಿಗಳಾಗಿರುವಂತಹ ಮಾದಿಗ, ಹೊಲೆಯ, ಸಮಗಾರ, ಡೋಹಾರ, ಮಚ್ಚಿಗಾರ, ಆಮೇಲೆ ಭೋವಿ, ಲಂಬಾಣಿ, ಕೊರವ, ಕೊರಚ, ಕೊರಮ ಇತ್ಯಾದಿಯಾಗಿ ವಿವರವನ್ನು ಸ್ಪಷ್ಟವಾಗಿ ನೀವು ತಿಳಿಸಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದರು. ಕಾಂಸಿರಾಮ್ಜಿಯವರು ಹೇಳುವ ಪ್ರಕಾರ ಯಾರ ಜನಾಂಗ ಎಷ್ಟಿದೆಯೋ ಅವರಿಗೆ ಎಷ್ಟು ಅಧಿಕಾರದಲ್ಲಿ ಪಾಲು ಸಿಗಬೇಕು ಎಂಬ ಅವರ ಒಂದು ಧ್ಯೇಯವಾಕ್ಯವನ್ನು ರುಜುವಾತುಪಡಿಸಲಿಕ್ಕೆ ಈ ಒಳ ಮೀಸಲಾತಿ ಸಮೀಕ್ಷೆ ಕಾರ್ಯದಲ್ಲಿ ಸಕ್ರಿಯವಾಗಿ ಎಲ್ಲರೂ ಪಾಲ್ಗೊಳ್ಳಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಪರಿಶಿಷ್ಟರು ತಮ್ಮ ಸಾಂವಿಧಾನಿಕ ಹಕ್ಕನ್ನು ಗಿಟ್ಟಿಸಿಕೊಳ್ಳಲು ಇದು ಬಹಳ ಮುಖ್ಯವಾಗಿದೆ. ಸಮೀಕ್ಷೆಗಾಗಿ ಮನೆಗೆ ಬರುವ ಅಧಿಕಾರಿಗಳಿಗೆ ಸಹಕರಿಸಿ 42 ರೀತಿಯ ಮಾಹಿತಿಗಳನ್ನು ಪರಿಪೂರ್ಣವಾಗಿ ಒದಗಿಸಿ ಒಳ ಮೀಸಲಾತಿ ಜಾರಿಗಾಗಿ ಕೈಜೋಡಿಸಬೇಕೆಂದು ಸೂರ್ಯವಂಶಿ ಕರೆ ಕೊಟ್ಟರು. ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಕೋಟೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸತ್ಯದೀಪ್ ಹಾವನೂರ್, ರಾಜ್ಯ ಕಾರ್ಯದರ್ಶಿ ಜೆ ಆಸ್ಕರ್, ಜಿಲ್ಲಾ ಸಂಯೋಜಕ ಶಾದ್ರಕ್ ವಿ ಶಿತಾಳಗೇರ, ಜಿಲ್ಲಾಧ್ಯಕ್ಷ ಯೋಹಾನ್ ವಿ ಡಿಸೋಜ, ಜಿಲ್ಲಾ ಉಪಾಧ್ಯಕ್ಷ ಗುಣವಂತ್ ಸಿಂಧೆ, ಬೀದರ್ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷ ಉಮೇಶ್ ಗುತ್ತೇದಾರ್, ಬೀದರ್ ಉತ್ತರ ಕ್ಷೇತ್ರದ ಅಧ್ಯಕ್ಷ ಸಾಲೋಮನ್ ಮಿರಾಗಂಜ್, ಜಿಲ್ಲಾ ಸಮಿತಿ ಸದಸ್ಯ ವಿಜಯಕುಮಾರ್ ಧಾಗೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಒಳ ಮೀಸಲಾತಿಗೋಸ್ಕರ ಏನು ಪರಿಶಿಷ್ಟ ಜಾತಿಯ ಏನು ಸಮೀಕ್ಷೆ ಕಾರ್ಯ ನಡೆದಿದೆ, ಆ ಕಾರ್ಯಕ್ಕೋಸ್ಕರ ನಾವು ಹೆಚ್ಚಿನ ಪ್ರಚಾರ ಮಾಡಿ ಈ ಪರಿಶಿಷ್ಟ ಜಾತಿಯಲ್ಲಿ 101 ಪರಿಶಿಷ್ಟ ಜಾತಿಯ ಬಂಧುಗಳಿಗೆ ಒಂದು ಮನವಿ ಮಾಡಿ ಅವರ ಮೂಲ ಜಾತಿ ಹೆಸರನ್ನು ಹೇಳಿ ತಮ್ಮ ಮೀಸಲಾತಿಯನ್ನು ಸೌಲಭ್ಯ ಪಡೆಯಬೇಕಂತೇಳಿ ನಮ್ಮ ಗುರಿ. ಇವಾಗ ಭಾಳಷ್ಟು ಸ್ವಲ್ಪ ತೊಂದರೆ ಆಗ್ತಾಯಿದೆ. ಯಾಕಂದ್ರೆ ಸರ್ವರ್ ಪ್ರಾಬ್ಲಮ್ ಕೂಡ ಸಮೀಕ್ಷೆಯಲ್ಲಿ ಆಗ್ತಾಯಿದೆ ಅಂತ ಕೇಳಿಬಂದಿದೆ. ಹಾಗಾಗಿ ಈ ಯಾವುದೇ ತೊಂದರೆ ಬರಲಾರ್ದಂಗೆ ಸರ್ಕಾರ ನೋಡಿಕೊಳ್ಬೇಕು. ಮತ್ತು ನಮ್ಮಲ್ಲಿ ಇದ್ದಂಥ ಈ 101 ಉಪಜಾತಿಗಳು ಸಮೀಕ್ಷೆಗೆ ಬಂದಂಥ ಏನು ಟೀಚರ್ಸ್ ಇದ್ದಾರಾ, BLO ಇದ್ದಾರಾ, ಯಾರಾದರೂ ಬಂದರೆ ಅವರಿಗೆ ಸರಿಯಾಗಿ ಸಹಕಾರ ಮಾಡಿ ತಮ್ಮ ಮೂಲ ಜಾತಿಯನ್ನು ಸ್ಪಷ್ಟವಾಗಿ ಬರೆಸಬೇಕು. ಈ ಮೂಲ ಜಾತಿಯನ್ನು ಬರೆದಿದ್ದರೆ ಮಾತ್ರ ನಮಗೆ ನಮ್ಮ ಅಂಕಿ ಸಂಖ್ಯೆ ಎಷ್ಟಿದೆ ಯಾವ ಜಾತಿದಂತ ದೃಢಪಡಿಸುತ್ತಾರೆ. ಏನು ಇವಾಗ ಸರ್ಕಾರದಿಂದ ಏನು ದತ್ತಾಂಶವನ್ನು ಏನು ಈಗ ಸಮೀಕ್ಷೆ ಮುಖಾಂತರ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ, 42 ಪ್ರಶ್ನೆಗಳನ್ನು ಏನವ, ಆ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನಮ್ಮ ಏನು ಪರಿಶಿಷ್ಟ ಜಾತಿ 101 ಜಾತಿಗಳಿದ್ದಾರೆ ಅವರು ಸರಿಯಾಗಿ ಅವರಿಗೆ ಉತ್ತರ ಕೊಡಬೇಕು. ತಮ್ಮ ಶಿಕ್ಷಣ ಮಟ್ಟ ಆಗಲಿ, ರಾಜಕೀಯ ಆಗಲಿ, ಮನೆ ಆಗಲಿ, इसकी जितनी ಸಂಖ್ಯಾ ಭಾರಿ उसकी उतनी हिस्सेदारी. ಈ ಆಧಾರ ಮೇಲೆ ಪರಿಶಿಷ್ಟ ಜಾತಿಯಲ್ಲಿ ಯಾರ ಸಂಖ್ಯೆ ಎಷ್ಟಿದೆ ಆ ಸಂಖ್ಯೆ ಆಧಾರ ಮೇಲೆ ಅವರಿಗೆ ಮೀಸಲಾತಿ ಸಿಗಬೇಕು ಅಂಥೇಳಿ ಇದು ನಮ್ಮ ಗುರಿ ಇದೆ. ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಮಾರಸಂದ್ರ ಮುನಿಯಪ್ಪ ಸಾಹೇಬರು ಸತತವಾಗಿ ಇಡೀ ಕರ್ನಾಟಕದಲ್ಲಿ ಅವರು ಪ್ರವಾಸ ಮಾಡಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮತ್ತು ಹ್ಯಾಂಡ್ ಬಿಲ್ಲು ಅವು ಎಲ್ಲ ಅದರ ಮುಖಾಂತರ ಪ್ರೆಸ್ ಮೀಟ್ ಮುಖಾಂತರ ಎಲ್ಲ ರಾಜ್ಯದಲ್ಲಿ ಓಡಾಡಿ ಈ ಸಮೀಕ್ಷೆಗೆ ಸರಿಯಾಗಿ ಸಮೀಕ್ಷೆ ಆಗಬೇಕು, ಎಲ್ಲ ಜಾತಿಯ ಜನಗಣನೆ ಸರಿಯಾಗಿ ಆಗಬೇಕಂಥೇಳಿ ಅವರು ತುಂಬ ಯಾವುದೇ ವಿಶ್ರಾಂತಿ ಇಲ್ಲದೆ ಓಡಾಡಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ ಈ ಕೆಲಸ ಹಮ್ಮಿಕೊಂಡಿದೆ, ಪತ್ರಿಕಾಗೋಷ್ಠಿದು. ಇದರ ಮುಖಾಂತರ ನಾವು ಹೆಚ್ಚಿನ ಪ್ರಚಾರ ಮಾಡಬೇಕು. ಇವಾಗಲೇ ನಾವು ಸ್ವಲ್ಪ ಫೀಲ್ಡ್ನಲ್ಲಿ ಹೋಗಿ ನೋಡಿದ್ದೇವೆ. ಕೆಲವು ಜನರಿಗೆ ಇದು ಏನು ಸಮೀಕ್ಷೆ ಇದೆ ಅಂತೆ ಕೆಲವು ಜನರಿಗೆ ಗೊತ್ತಿಲ್ಲ. ಸರ್ಕಾರ ಕೂಡ ಇದರ ಪ್ರಚಾರ ಅಷ್ಟೇನು ಮಾಡಿಲ್ಲ. ಸರ್ಕಾರ ಕೂಡ ಇದರ ಪ್ರಚಾರ ಹೆಚ್ಚು ಮಾಡಬೇಕಾಗಿತ್ತು. ಅವ್ರು ಅಷ್ಟು ಮೂಲೆಗೆ ಇದು ಪ್ರಚಾರ ಆಗಿಲ್ಲ. ಬೇರೆ ಬೇರೆ ಸಂಘ ಸಂಸ್ಥೆಗಳು, ದಲಿತ ಪರ ಸಂಘಟನೆಗಳು ಮತ್ತು ಮಾದಿಗ ಜಾತಿಯ ಸಂಘಟನೆಗಳು ಮತ್ತು ಇತರ ದಲಿತ ಪರ ಬಹುಜನ ಪರ ಹಿತಾಸಕ್ತಿಯನ್ನು ಇರ್ತಕ್ಕಂಥ ಇಂಟ್ರೆಸ್ಟ್ ಇರ್ತಕ್ಕಂಥ
ರಾಜಕೀಯ ಪಕ್ಷಗಳು ಮಾತ್ರ ಇದಕ್ಕೆ ಪ್ರಚಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಪ್ರಚಾರವಷ್ಟು ಆಗಿಲ್ಲ ಅಂತ ನಮಗೆ ಸ್ವಲ್ಪ ದುಃಖ ಆಗ್ತದೆ. ಆದರೆ ಸರ್ಕಾರಿ ಸಮೀಕ್ಷೆ ಏನದ ಅಂದ್ರೆ ಸರಿಯಾಗಿ ಮಾಡಿ ಅಂಕಿ ಸಂಖ್ಯೆ ಯಾರ್ದು ಎಷ್ಟಿದೆ ಅಂತ ಹೇಳಿ ಇದು ಮೀಸಲಾತಿ ಕೊಡುವಾಗೋಸ್ಕರ ಅನುಕೂಲ ಮಾಡಬೇಕು. ಆಲ್ರೆಡಿ ನಮಗೆ ಸದಾಶಿವ ಆಯೋಗದಲ್ಲಿ ಮಾಹಿತಿ ಎಲ್ಲ ಕೊಟ್ಟಿರ್ತಾರೆ. ಸದಾಶಿವ ಜಾನಿ ಪಟೇಲ್ ತಂದೆ ಮೆಹಬೂಬ್ ಪಟೇಲ್ ಎನ್ನುವಂಥ ವ್ಯಕ್ತಿ ಹಮಿಲಾಪುರ ಸರ್ವೆ ನಂಬರ್ 95 ಮತ್ತು 96ರಲ್ಲಿ ಇರುವಂತಹ ಜಮೀನನ್ನು ಕಬ್ಜಾ ಮಾಡಿಕೊಂಡಿರುವ ವಿಷಯ ಬೀದರ್ ತಹಸೀಲ್ದಾರರ ಗಮನಕ್ಕೆ ಬಂದರೂ ಕೂಡ ಇದುವರೆಗೆ ಒತ್ತುವರಿಯಾದ ಸರ್ಕಾರಿ ಭೂಮಿಯನ್ನು ತೆರವು ಕಾರ್ಯಾಚರಣೆ ಮಾಡದೆ ಜಾಣಕುರುಡರಂತೆ ವರ್ತಿಸುತ್ತಿರುವುದು ಖಂಡನೀಯವಾಗಿದೆ ಎಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಅಧ್ಯಕ್ಷ ಸ್ವಾಮಿದಾಸ್ ಕೆಂಪೇನೂರ್ ಆರೋಪವನ್ನು ಮಾಡಿದರು. ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಆಯೋಜಿಸಿರುವಂತಹ ಒಂದು ದಿನದ ಧರಣಿ ಸತ್ಯಾಗ್ರಹದಲ್ಲಿ ಮಾತನಾಡಿರುವಂತಹ ಅವರು ಗಾದಿಗೆ ಹಿಂದಿನ ಪಿಡಿಒ ಅನಿಲ್ ಕುಮಾರ್ ಅವರಿಗೆ ತಾಲೂಕು ಪಂಚಾಯತ್ ಇಒ ಸಹಕಾರವನ್ನು ನೀಡ್ತಾ ಇದ್ದಾರೆ. ಪಿಡಿಒ ಅವರು ಸುಮಾರು 1.5 ಕೋಟಿ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಆರೋಪ ಮಾಡಿದರು. ಕಬ್ಜಾ ಮಾಡಿದ ಭೂಮಿ ತೆರವುಗೊಳಿಸಬೇಕು, ತಹಸೀಲ್ದಾರ್ ಅವರನ್ನ ಇಒ ಅವರನ್ನ ವರ್ಗಾವಣೆ ಮಾಡಬೇಕು ಎನ್ನುವಂಥ ಆಗ್ರಹವನ್ನು ಸರ್ಕಾರಕ್ಕೆ ಸ್ವಾಮಿದಾಸ್ ಮಾಡಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅನಿಲ್ ಕುಮಾರ್ ಪಿಡಿಒ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ತಾಲೂಕು ಪಂಚಾಯತ್ ಇಒ ಅವರಿಗೆ ಸೂಚನೆ ನೀಡಿದರೂ ಕೂಡ ಇಒ ಅವರು ಪ್ರಕರಣ ದಾಖಲಿಸುತ್ತಿಲ್ಲ. ಬದಲಾಗಿ ಅವರಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಎನ್ನುವ ಅನುಮಾನ ನಮಗೆ ಕಾಡ್ತಾ ಇದೆ ಎನ್ನುವಂಥ ಮಾತನ್ನು ಸ್ವಾಮಿದಾಸ್ ಹೇಳಿದರು. ಒಂದು ವೇಳೆ ಇಒ ಅವರಿಗೆ ಹಾಗೂ ತಹಸೀಲ್ದಾರ್ ಅವರಿಗೆ ವರ್ಗಾವಣೆ ಮಾಡಿ ಒತ್ತುವರಿ ಜಮೀನು ತೆರವುಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಒತ್ತುವರಿಯಾದ ಸ್ಥಳದಲ್ಲಿಯೇ ಧರಣಿ ಕುಳಿತುಕೊಳ್ಳುತ್ತೇವೆ ಎಂದು ಸ್ವಾಮಿದಾಸ್ ಹೇಳಿದರು. ಇದೇ ವೇಳೆ ಸಂಘಟನೆಯ ಪ್ರಮುಖರಾದ ಸುರೇಶ್ ದೊಡ್ಡಿ, ಸಂಗಮೇಶ್ ಎಣ್ಕೂರ್, ಶಿವರಾಜ್ ನೆಲವಾಳ್ಕರ್, ಮೊಹಮ್ಮದ್ ಸಿರಾಜುದ್ದೀನ್, ಕಮಲ್ ಹಸನ್ ಭಾವಿದೊಡ್ಡಿ, ಜೇಮ್ಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಒಂದು ದಿನದ ಧರಣಿ ಸತ್ಯಾಗ್ರಹ ಮುಖ್ಯ ಉದ್ದೇಶ ಸುಮಾರು 2021 ಹಿಡ್ಕೊಂಡು ಬೀದರ್ ತಾಲೂಕಿನ ಹಮಿಲಾಪುರ ಗ್ರಾಮದಲ್ಲಿ 95-96 ಸರ್ವೆ ನಂಬರ್ನಲ್ಲಿ ಸರ್ಕಾರಿ ಭೂಮಿ ಇದೆ. ಇದನ್ನು ತೆರವು ಮಾಡಬೇಕು. ಕಬ್ಜಾದಾರರಂಥ ಜಾನಿ ಪಟೇಲ್ರವರು ಏನು ಭೂ ಕಳ್ಳರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಪೂರ್ಣವಾಗಿ ಬೀದರ್ ತಾಲೂಕಾ ತಹಸೀಲ್ದಾರರು ಸಹಕಾರ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು ಅನೇಕ ಸರ್ತಿ ಸುಮಾರು ಇದು ಕಿಡ್ಕೊಂಡು 5ನೇ-6ನೇ ಸರ್ತಿ ನಾವು ಮನವಿ ಪತ್ರ ಕೊಟ್ಟಿವಿ. ಇಲ್ಲಿವರೆಗಾದರೂ ಇಟ್ಸ್ ಮೈ ಡ್ಯೂಟಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ತಹಸೀಲ್ದಾರರು, ಅದರ ಕೆಲಸ ಮಾತ್ರ ಮಾಡ್ತಾ ಇಲ್ಲ. ಈ ವಿಚಾರವಾಗಿ ನಾವು ಮೊನ್ನೆ ಮನವಿ ಪತ್ರನೂ ಕೊಟ್ಟಿವಿ ಸರ್. ನಾವು ಮನವಿ ಪತ್ರ ಹೇಳ್ತಾ ಇದ್ದೀವಿ, ಬರೀ ಇಟ್ಸ್ ಮೈ ಡ್ಯೂಟಿ ಅಂತ ಹೇಳ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಕಬ್ಜೆ ಮಾಡ್ತಕ್ಕಂಥ ಜಾನಿ ಪಟೇಲ್ ಏನು ಭೂ ಕಳ್ಳಿದ್ದಾನ ಅವನಿಗೆ ತೆರವು ಮಾಡಬೇಕು. ಏನು ಕಬ್ಜಾ ಮಾಡಿದ್ದಾನೆ ಅವಲ್ಲಿ ಟೀನ್ ಶೆಡ್ ಹೊಡೆದು ಸುಮಾರು ರೋಡ್ ಸೈಡ್ ಇದೆ, ಸುಮಾರು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಅದು ಸರ್ಕಾರಿ ಆಸ್ತಿ. ಅದು ಆಸ್ತಿಯನ್ನು ತೆರವು ಮಾಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಅದೇ ರೀತಿಯಿಂದ ಸುಮಾರು ಸರ್ತಿ ನಾವು ಮನವಿ ಪತ್ರ ಕೊಟ್ಟಿವಿ. ಮತ್ತು ಇನ್ನೊಂದು ವಿಷಯ ಏನಂದ್ರೆ ಬೀದರ್ ತಾಲೂಕು ಪಂಚಾಯತ್ ಇಒ ಏನಿದಾರ ಈ ಅನಿಲ್ ಕುಮಾರ್ ಪಿಡಿಒ ಹಿಂದಿನ ಪಿಡಿಒ ಗಾದಗಿ ಪಂಚಾಯತ್ನಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರ ಮೇಲೆ ಆರೋಪ ಏನಂದ್ರೆ ಸುಮಾರು 1,50,00,000 ರೂಪಾಯಿ ಆರೋಪ ಅದ. ಅದರಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅಂತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಅವರು ಆಲ್ರೆಡಿ ಅವ್ರಿಗೆ ಮೆಸೇಜ್ ಹಾಕಿದ್ದಾರೆ. ಸಿ ಒ ಅವರಿಗೆ ಇಲ್ಲಿವರೆಗಾದರೂ ಅವರು ಕೂಡ ಅವ್ರ ಮೇಲೆ FR ಮಾಡಿಲ್ಲ, ಅವ್ರ ಮೇಲೆ ಮೊಕದ್ದಮೆ ಹಾಕಿ ಅಂತಕ್ಕಂಥ ಸೂಚನೆ ಪತ್ರ ಕೊಟ್ಟಿದ್ದಾರೆ. ಯಾರು ಅಂದ್ರೆ ಜಿಲ್ಲಾ ಪಂಚಾಯತ್ ಸಿ ಒ ಅವರು. ಇಲ್ಲಿವರೆಗಾದರೂ ಕೂಡ ಈ ನಮ್ಮ ತಾಲೂಕು ಪಂಚಾಯತ್ ಇಒ ಅವ್ರಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಯಾರಿಗೆ ಅಂದ್ರೆ ಅನಿಲ್ ಕುಮಾರ್ ಪಿಡಿಒ ಅವರಿಗೆ. ಇನ್ನೂ ಕೂಡ ಅವ್ಯವಹಾರ ಮಾಡಿದ್ದೀರಿ. ಈಗ ಮುಂದೆ ಎಲ್ಲೆಲ್ಲಿ ನೀವು ಪಂಚಾಯತ್ದಾಗ ಡ್ಯೂಟಿ ಮಾಡತ್ತೀರಿ ಅಲ್ಲೂ ಕೂಡ ಅವ್ಯವಹಾರ ಮಾಡ್ರಿ. ನಿಮ್ಮ ಮೇಲೆ ಯಾರು ಕೂಡ FR ಮಾಡಂದ್ರು ಕೂಡ ನನ್ನ ಮೇಲೆ FR ಮಾಡಲ್ಲ. ರಾಜರೋಚಿತವಾಗಿ ಬೀದರ್ ಜಿಲ್ಲೆದಾಗ ಎಲ್ಲ ಪಂಚಾಯತ್ದಾಗ ಲೂಟಿ ಮಾಡ್ರಿ, ನಮ್ಮ ಬಿಲ್ಕುಲ್ ಸಹಕಾರ ಅದ, ಸಹಮತ ಅದ ಅಂತಕ್ಕಂಥ ಸಂಪೂರ್ಣವಾಗಿ ನಮಗೆ ನಂಬಿಕೆ ಉಂಟಾಗ್ಯದ. ಯಾಕಂದ್ರೆ ಅನೇಕ ಸರ್ತಿ 10 ಸರ್ತಿ ಮನವಿ ಪತ್ರ ಕೊಟ್ಟರು ಕೂಡ ನಾಟ್ 95-96 ಬೀದರ್ ತಾಲೂಕಾದ್ಯಂತ ಸರ್ಕಾರಿ ಭೂಮಿ ಉಳಿಸ್ಲಾಕ ರಕ್ಷಿಸಲಾಕ ಬೀದರ್ ತಹಸೀಲ್ದಾರ್ ವಿಫಲ ಆಗಿದ್ದಾರೆ. ಇಂಥ ತಹಸೀಲ್ದಾರ್ ಬೀದರ್ನಲ್ಲಿ ಇರಲಾಕ ಲಾಯಕ್ಕಿಲ್ಲ. ಇವ್ರಿಗೆ ಇಮಿಡಿಯೇಟ್ ಆಗಿ ಜಿಲ್ಲೆಯಲ್ಲಿ ವರ್ಗಾವಣೆ ಮಾಡಬೇಕಂತ ಹೇಳ್ಕೊಂಡು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಅದೇ ರೀತಿಯಿಂದ ಬೀದರ್ ತಾಲೂಕಾ ಪಂಚಾಯತ್ ಇಒ ಇದಾರ, ಅವರು ಕೂಡ ಭ್ರಷ್ಟಾಚಾರಿ ಪಿಡಿಒಗಳಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಮೊನ್ನೆ ನಾವು ಕೂಡ ಒಂದು ಸ್ಟೇಟ್ಮೆಂಟ್ ನೋಡಿದೆವು. ಅಮಲಾಪುರ ಪಂಚಾಯತ್ನಲ್ಲೂ ಕೂಡ ಅನೇಕ ರೀತಿಯಿಂದ ಅವ್ಯವಹಾರ ಮಾಡಿದಂತ ನಮಗೆ ಮೆಸೇಜ್ ಇದೆ. ಬಟ್ ಇಲ್ಲಿನ ತಾಲೂಕಾ ಪಂಚಾಯತ್ ಇಒ ಏನು ಮಾಡ್ತಾ ಇದ್ದಾರೆ, ಇಂಥ ಭ್ರಷ್ಟಾಚಾರಿ ಇಒಗಳಿಗೆ ಪಿಡಿಒಗಳಿಗೆಲ್ಲ ಸಹಕಾರ ಮಾಡಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆನಲ್ಲಿ. ಇದು ಇಮಿಡಿಯೇಟ್ ಆಗಿ ಎಲ್ರಿಗೂ ಕೂಡ ಏನು ಯಾರ ಮೇಲೆ ಆರೋಪಗಳಿವೆ ಆರೋಪಗಳು ಇದ್ದಿನ ಮೇಲೆ ಎಲ್ಲರ ಮೇಲೆ FR ಮಾಡಬೇಕಂತಕ್ಕಂಥ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್. ನಮ್ಮ ಹೆಸರು ಸ್ವಾಮಿದಾಸ್ ಕೆಂಪೇನೂರ್. ಮತ್ತು ವಿಶೇಷವಾಗಿ ಈ ಒಂದು ಪ್ರತಿಭಟನಾ ಮೂಲಕ ಧರಣಿ ಸತ್ಯಾಗ್ರಹ ಮೂಲಕ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳ ಹೋದರೆ
ಏನು 95, 96 ಗಾದಗಿದಾಗ ಹಮಿಲ್ಪುರ್ನಲ್ಲಿ 95, 96 ಇದೆ, ಆ ಭೂಮಿನಲ್ಲೇ ಕುಳಿತು ನಾವು ಮುಂದಿನ ದಿವಸದಲ್ಲಿ ಹೋರಾಟ ಮಾಡ್ತೀವಿ. ಎಲ್ಲಿವರೆಗೆ ಅದು ಕಬ್ಜೆ ತೆರವು ಮಾಡಲ್ಲ ಆಡಳಿತ, ಅಲ್ಲಿವರೆಗೆ ನಾವು ಮುಂದಿನ ದಿನಮಾನದಲ್ಲಿ ಹೋರಾಟ ಹಾಕೊಂಡು ತೆರವು ಮಾಡೋ ತನಕ ಹೇಳಲೇವು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಸರ್. ಸ್ವಾಮಿದಾಸ್ ಕೆಂಪಿನವರು, ಸಂಸ್ಥಾಪಕ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ, ಬೀದರ್. सर हम 2021, 2022, 2023, 2024 कंटिन्यू तहसील ऑफिस को, डीसी ऑफिस को, एसी साहब को डायरेक्ट हम 90 सर्वे नंबर 95, 96 का कंप्लेंट देते जा रहे हैं. अभी तक खाली 21 से लेके अब तक खाली हम एप्लीकेशन देने में है. ये लोग ले रहे रख ले रहे. एक दो बार परसों ये तहसीलदार साहब आए, आके एक बार देख के करे, एक दिन का वाहन करके टाइम करके गए. उन्होंने ऑलरेडी उधर लेवट डाल के बेच रहा प्लाटा, 12 लाख 15 लाख को प्लाट बेच रहा है. गरीब लोगों को रहने घर नहीं है, हमारे को आंगनवाड़ी को जगह नहीं है. ये लोग क्या है लेवट डाल के बेच रही हैं. ये लोग और उल्टा है ना, हमारे तहसीलदार साहब उनको सपोर्ट करे जैसा बात कर रहे हैं आके. हम जाके अगर कंप्लेंट देने गए तो इज़ माई ड्यूटी, तुम जाओ, तुम कौन होते हमारी ड्यूटी समझाने वाले बोल के बोले. ऑलरेडी एसी साहब का डायरेक्शन है, 5 बार लेटर डाले सो है. उन्होंने ना एसी साहब के डायरेक्शन पर भी काम नहीं कर रहे. और ये हमारा जो अनिल कुमार पीडीओ बोल के है, ये पीडीओ ये लेवट के 100% खाते रिलीज़ करे सो है ना. उसमें का सी साइड अपने साइड को ना हमारा पंचायत का है सो है. कुछ भी नहीं, डेवलपमेंट भी जीरो है. पूरा वापस वो लेवट जाके पूरा जंगल हो गया सो है. उसके अंदर हमारा एक सर्वे नंबर 95, 96 दोनों को अनक्रोच करके दोनों भी उसके अंदर लेके ये करे सो है. मेरा नाम मोहम्मद सिराजुद्दीन, ग्राम पंचायत मेंबर गादगी, माइनॉरिटी से. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ ಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.